ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರದಿಂದ ಕಠಿಣವಾದ ಕ್ರಮ ಕೈಗೊಳ್ಳಲೇಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು. ಸರ್, ಇದು ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಿದೆ. ಈ ತರ ಪ್ರಕರಣ, ನಿರ್ಭಯ ಪ್ರಕರಣ ಆದ್ಮೇಲೆ ಈ ತರ ಕೇಸಸ್ ಕಮ್ಮಿ ಆಗುತ್ತೆ ಅಂತ ನಾವು ಎಲ್ಲರೂ ಅಂದ್ಕೊಂಡಿದ್ವಿ. ಆದ್ರೆ ದಿನ ದಿನ ಈ ಅತ್ಯಾಚಾರ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಆರೋಪಿಗಳಿಗೆ ಭಯ ಇಲ್ದಿರೋ ವಾತಾವರಣ ಆಗ್ಬಿಟ್ಟಿದೆ. ಈ ತರ ವೈದ್ಯ ವಿದ್ಯಾರ್ಥಿನಿ ಆಗ್ಲಿ, ಯಾವುದೇ ಹೆಣ್ಣು ಮಕ್ಕಳಾಗ್ಲಿ, ಅವ್ರ ಮೇಲೆ ಈ ತರ ದೌರ್ಜನ್ಯ ನಡಿಬಾರ್ದು. ಈ ದೌರ್ಜನ್ಯ ನಡೆದಿದೆ, ಅವ್ರಿಗೆ ಆದಷ್ಟು ಬೇಗ ವಿಚಾರಣೆ ನಡಿಬೇಕು. ಕೋರ್ಟ್ ಅಲ್ಲಿ ಮಾಮೂಲಿ ಕೇಸ್ ತರ 6 ತಿಂಗಳು 1 ವರ್ಷ ನಡಿಬಾರ್ದು ಈ ವಿಚಾರಣೆ. ಆದಷ್ಟು ಬೇಗ ಇದಕ್ಕೆ ಸ್ಪೆಷಲ್ ಒಂದು ಕೋರ್ಟ್ ಮಾಡಿ, ಒಂದು ಸ್ಪೆಷಲ್ ವಿಚಾರಣೆ ಮಾಡಿ, ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, 1 ವಾರ ಇಲ್ಲ 15 ದಿನದಲ್ಲಿ ಈ ವಿಚಾರಣೆನ ಮುಗಿಸಿ ಆರೋಪಿಗೆ ಆದಷ್ಟು ಕಠಿಣವಾದಂತ ಶಿಕ್ಷೆ ವಹಿಸ್ಬೇಕು. ಇದನ್ನ ನೋಡಿ ಜನರಿಗೆ ಭಯ ಬರಬೇಕು. ಇನ್ಮೇಲೆ ಹೆಣ್ಮಕ್ಳನ್ನ ಅವರ ಭೋಗ ವಸ್ತುವಾಗಿ ಪರಿಗಣಿಸಬಾರ್ದು ಯಾರನ್ನು. ನಮ್ಮ ದೇಶದಲ್ಲಿ ಹೆಣ್ಮಕ್ಳು ನಿರ್ಭಯವಾಗಿ ಕೆಲಸ ಮಾಡುವಂತ ವಾತಾವರಣ ಸೃಷ್ಟಿ ಮಾಡಬೇಕು. ಅದಕ್ಕೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಈ ಕೇಸಲ್ಲಿ ಆದಷ್ಟು ಬೇಗ ಒಂದು ಕ್ರಮ ಕೈಗೊಂಡು ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ನಮಗೆ ನ್ಯಾಯ ಬೇಕೇ ಬೇಕು, ಆದಷ್ಟು ಬೇಗ ಬೇಕೇ ಬೇಕು. ಈ ತರ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಭಯ ಆಗ್ಬಿಟ್ಟಿದೆ. ಬೇರೆಯವ್ರ ಪ್ರಶ್ನೆಯಲ್ಲಿ ನಮ್ಗೇನೆ ಭಯ ಆಗ್ತಾ ಇದೆ. ನಾವು ಹೆಣ್ಮಕ್ಳನ್ನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬೇಕಾ, ಹೊರಗಡೆ ಓದಕ್ಕೆ ಉನ್ನತಿ ವ್ಯಾಸಂಗ ಮಾಡಕ್ಕೆ ಹೊರಗಡೆ ಕಳಿಸ್ಬೇಕಾ ಅಂತ 2 ಸಲ 10 ಸಲ ಯೋಚನೆ ಮಾಡುವಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇದು ನಾವು ಕೊನೆಗೊಳ್ಳಬೇಕು. ನಾವು ನಮ್ಮ ಹೆಣ್ಮಕ್ಳನ್ನ ಒಂಥರ ನಿರ್ಭಯವಾದ ವಾತಾವರಣದಲ್ಲಿ ನಾವು ಬೆಳೆಸ್ಬೇಕು. ಅದಕ್ಕೆ ಕಾನೂನು ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತ ಇದೀವಿ. ಪ್ರಕರಣದಿಂದ ನಾವು ನೋಡ್ತಾನೆ ಇದ್ದೀವಿ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಕೊಲೆಗಳೇನು ಕಡಿಮೆ ಆಗಿಲ್ಲ. ಇದಕ್ಕೆ ಒಂದು ಕಡೆ ನಾವು ಕಾನೂನು ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಮತ್ತೆ ಕಾನೂನು ಶಿಕ್ಷೆ ಇವತ್ತು ಒಂದು ಕಡೆ ನಾವು ನೋಡ್ತೀವಿ, ನಾವು ಬೇರೆ ಕಡೆ ಏನು ಅಂತಂದ್ರೆ ಅತ್ಯಾಚಾರ ಆದ ತಕ್ಷಣ ಅವ್ರಿಗೆ ಕಠಿಣವಾಗಿರೋ ಶಿಕ್ಷೆ ಕೊಡ್ತಿದ್ದಾರೆ. ಆದ್ರೆ ನಮ್ಮಲ್ಲಿ ಆ ಭಯ ಇಲ್ಲ. ಭಯ ಇಲ್ದಿರೋ ಕಾರಣಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಜನರೇಷನ್ ಅಂತಂದ್ರೆ, ಒಬ್ಬ ತಾಯಿ ಹೆಣ್ಮಗುನ ಇರೋದಕ್ಕೂ ಕಷ್ಟ ಬೀಳ್ತಾರೆ. ಬೇಡ, ಅದು ಮಗು ಅಮ್ಮನ ಗರ್ಭದಿಂದ ಹೊರಗಡೆ ಬರೋಕ್ಕೂ ಕೂಡ ಭಯ ಬೀಳೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇವತ್ತು ನಾವು ಹೇಳ್ತಿದ್ದೀವಿ ಭ್ರೂಣ ಹತ್ಯೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಇದೇ ರೀಸನ್ಸ್. ಒಂದು ಹೆಣ್ಮಗು ಹೊರಗಡೆ ಬರ್ತಿದ್ದ ಸರ್ ಹೇಳ್ತಿದ್ರು, ಹೈಯರ್ ಎಜುಕೇಶನ್ಗಲ್ಲ, ಯಾವ ತಾಯಿ ಕೂಡ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಕಲ್ಸಿರೋಂಥ ಪರಿಸ್ಥಿತಿ ಆಗುತ್ತೆ. ದಯವಿಟ್ಟು ಕೂಡ ಇವತ್ತು ಸರ್ಕಾರ ಆಗ್ಲಿ, ಇಡೀ ಒಂದು ದೇಶನೇ ಬೆಚ್ಚಿ ಬೀಳಿಸುವಂತ ಒಂದು ಪ್ರಕರಣಗಳು ನಡೀತಿದೆ. ಅದನ್ನ ತಡೆಯಕ್ಕೆ ಪ್ರತಿಯೊಬ್ರು ಕೂಡ ಇವತ್ತು ಹೆಣ್ಮಕ್ಳಲ್ಲೂ ಕೂಡ ನಾನು ಹೇಳ್ತೀನಿ, ಬರೀ ನಾವು ತುಂಬಾ ಸಾಫ್ಟ್ ಆಗಿದ್ದೀವಿ ಹೆಣ್ಮಕ್ಳು. ಆ ಸಾಫ್ಟ್ ನೇಚರ್ಗಿಂತ ಹೊರಗಡೆ ಬರ್ಬೇಕು ನಾವು. ಇವತ್ತು ಅಂತ ಪ್ರಕರಣ ಬಂದಾಗ ಅದನ್ನ ಎದುರಿಸೋ ಒಂದು ಧೈರ್ಯ ನಮ್ಮಲ್ಲಿದ್ದಾಗ ಖಂಡಿತ ಇಂಥ ಪ್ರಕರಣಗಳು ನಡೆಯೋದಿಲ್ಲ. ಅದಕ್ಕೂ ಕೆಲವೊಂದು ಕಡೆ ನಾವೇ ಕೂಡ ಕೆಲವೊಂದು ಕಡೆ ಕಾರಣ ಆಗ್ಬಿಡ್ತೀವಿ. ಯಾಕೆಂತಂದ್ರೆ ಇವತ್ತು ನಾವು ಅದು ಎದುರಿಸುವ ಶಕ್ತಿ ನಮ್ಮಲ್ಲಿಲ್ಲ. ಅದರಿಂದ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಕೂಡ ಆ ಧೈರ್ಯನ ತಗೋಬೇಕು ಅಂತ ನಾನು ಹೇಳ್ತಿದ್ದೀನಿ. ಸರ್ಕಾರಗಳು ಹೆಣ್ಮಕ್ಳಿಗೆ ಅಂತ ಪ್ರತ್ಯೇಕ ಕೊಟ್ಟಿದೆ, 50% ಮೀಸಲಾತಿ ಕೂಡ ಕೊಟ್ಟಿದೆ. ಎಲ್ಲ ಇದರಲ್ಲೂ ಹೆಣ್ಮಕ್ಳು ಮುಂದೆ ಬರಬೇಕು ಅಂತಿದೆ. ಈ ತರ ಘಟನೆಗಳಾದಾಗ ಎಲ್ಲೋ ಒಂದು ಕಡೆ ಖಂಡಿತ ಸರ್, ಹೌದೌದು. ಒಂದು ಕಡೆ ಏನು ಆರೋಪಿಗಳಿದಾರಲ್ಲ, ಅಪರಾಧಿಗಳು ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ನಮ್ಮಲ್ಲಿ ಕಾನೂನಲ್ಲಿ ಆ ಲೂಪ್ ಹೋಲ್ಸ್ ಇರೋದ್ರಿಂದನೇ ಇಷ್ಟೆಲ್ಲ ಆಗ್ತಿದೆ. ಒಂದು ತೀವ್ರವಾಗಿರೋ ಅವ್ರಿಗೆ ಶಿಕ್ಷೆ ಕೊಟ್ಟಾಗ ಅವ್ರಿಗೆ ಖಂಡಿತ ಭಯ ಬರುತ್ತೆ. ಅಂತ ಶಿಕ್ಷೆ ಕೊಡ್ಬೇಕು ಅಂತ ನಾವು ಸರ್ಕಾರದ ಮೇಲೆ ಖಂಡಿತ ಕೂಡ ನಾವು ಒಂದು ಆಗ್ರಹನ ನಾವು ವ್ಯಕ್ತ ಮಾಡ್ಬೇಕು ಅಂತ ನಾನು ಕೇಳ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.